ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಹೊಸ ವಿಡಿಯೋ ನೋಡ್ಕೊಂಡು ಬರೋಣ. ಏನಂದರೆ ಪಲಾವ್ ಮಾಡೋದು ಯಾವ ಟೈಪ್ ಅಂದರೆ ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಡೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪಲಾವ್ ಎಲೆ ಒಗ್ಗರಣೆಗೆ ಹಾಕೋದು. ಇದು ಮಾತ್ರ ಮಿಕ್ಸಿಗೆ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿನಿ. ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಪುದೀನ ಎಲ್ಲ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿ, ಕರಿಬೇವು, ಇದು ಏನು ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ. ಕರಿಬೇವೇನು ಬೇಡ. ಕೊತ್ತಂಬರಿ ಇದ್ದರೆ ಆ್ಯಡ್ ಮಾಡಿ. ಕೊತ್ತಂಬರಿ ಖಾಲಿಯಾಗಿತ್ತು, ನೈಟ್ ಆಗಿತ್ತು, ಬಟ್ ತರೋಕ್ಕಾಗಲಿಲ್ಲ, ಕ್ಲೋಸ್ ಆಗಿತ್ತು. ಅರ್ಜೆಂಟಿಗೆ ಮಾಡ್ಕೊಂಡಿದ್ದು ನಾನು. ಓಕೆನಾ ಇದನ್ನು. ಓಕೆ, ಈ ಕಡೆ ನಾನು ಈರುಳ್ಳಿ ಮತ್ತು ಟೊಮೊಟೊನು ಒಗ್ಗರಣೆಗೆ ಇಟ್ಕೊಂಡಿನಿ. ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ನಾನು ಗ್ಯಾಸ್ ಆನ್ ಮಾಡ್ಕೊಂಡು ನೆಕ್ಸ್ಟ್ ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ತಿಂಡಿ ಇಷ್ಟ ಅಂತ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದೇ ಟೈಪ್ ಮಾಡಿಕೊಡ್ತೀನಿ ನಿಮಗೆ. ಈ ಕಡೆ ಸಾಸಿವೆ ಹಾಕ್ಕೊಂಡು ಚಟಪಟ ಅನ್ಸ್ಕೊಂಡು 2 ಪಲಾವ್ ಎಲೆ ಹಾಕ್ಕೊಂಡೆ. ನಿಮಗೆ ಪಲಾವ್ ಎಲೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈ ಕಡೆ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಹಸಿ ಬಟಾಣಿ, ಆಲೂಗಡ್ಡೆ, ಬೀನ್ಸ್ ಮತ್ತು ಕ್ಯಾರೆಟ್ ಇಷ್ಟನ್ನು ತೊಗೊಂಡಿದ್ದೀನಿ. ಇದಿದ್ರೇ ಅಲ್ವಾ ಪಲಾವಿಗೆ ಒಂದು ಫ್ಲೇವರ್. ಪಲಾವ್ ಅಂತ ಅನ್ಸೋದು ನನಗೆ ತರಕಾರಿ ಇದ್ದರೆ ಮಾತ್ರ. ಓಕೆ, ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ನಂತರ ನಾನು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ, ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ನೋಡಿ, ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಪಲಾವ್ ಅಂದರೆ. ನಿಮಗೆ ಯಾವ ತಿಂಡಿ ಇಷ್ಟ, ಎಂಥ ವಿಡಿಯೋ ಬೇಕು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಕಡೆ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ರುಬ್ಬಿಟ್ಕೊಂಡಿರೋದನ್ನ ಈಗ ಚೆನ್ನಾಗಿ ಅದೆಲ್ಲ ಫ್ರೈ ಆಗಿದೆ ನೋಡ್ತಿರ್ಬೋದು. ಇವಾಗ ರುಬ್ಬಿಟ್ಕೊಂಡಿರೋದ ನಾನು ಚೆನ್ನಾಗಿ ಹಾಕ್ತಾಯಿದ್ದೀನಿ. ಅದು ಮತ್ತು ಜಾರಲ್ಲಿ ನೀರು ಉಳಿದಿರುತ್ತೆ ಅಲ್ಲ, ಮಸಾಲೆ ಉಳಿದಿರುತ್ತಲ್ಲ, ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ. ನಾನು ಅಳತೆ ಪ್ರಕಾರ ಮಾಡ್ತೀನಿ. ಯಾಕಂದರೆ ನಾವು ಅಕ್ಕಿ ಹಾಕಿದಾಗ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ, ಮತ್ತು ಮೆತ್ತಗಾಗ್ಬಿಡುತ್ತೆ. ಉದ್ರ ಇಷ್ಟ ನನಗೆ. ಹಾಗಾಗಿ ನಾನು ಲೋಟದಲ್ಲಿ ಅಳತೆ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಮಸಾಲೆ ಎಲ್ಲ ಹಸಿ ವಾಸನೆ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ತರಕಾರಿದು. ಈರುಳ್ಳಿ ಹಾಕಿರ್ತೀವಿ, ಹಸಿಮೆಣ್ಸಿಕಾಯಿ ಹಾಕಿರ್ತೀವಲ್ಲ. ಸೊ ನೋಡಿ ಯಾವ ಥರ ಕುದೀತಿದೆ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕಿ ಉಪ್ಪು. ಓಕೆನಾ, ನನಗೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಬಿಟ್ಟೆ. ನೋಡಿ ತರಕಾರಿ ಯಾವ ಟೈಪ್ ಬೆಂದಿದೆ ಅಂತ. ಬಟಾಣಿನೂ ಬೇಗ ಬೆತ್ಕೊಳುತ್ತೆ. ಓಕೆ, ಇವಾಗ ನೆಕ್ಸ್ಟ್ ನಾನು ಪಾತ್ರೆಯಲ್ಲಿ ಇಟ್ಕೊಂಡಿರೋ ಅಕ್ಕಿ ನೀರೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ನಾನು. ಓಕೆ, ಅಕ್ಕಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಲೋಟ. ನಾನು ಮಾತ್ರ 2 ಲೋಟ ಹಾಕ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಲೋಟ ನೀವು ಹಾಕ್ಕೊಂಡು ಮಸಾಲೆನೂ ಅದೇ ಅಳತೆಗೆ ಹಾಕ್ಕೊಳ್ಳಿ. ಬಟ್ ಪುದೀನ ಮಾತ್ರ 1 ಕಟ್ ಹಾಕಿದ್ರೇ ಟೇಸ್ಟ್ ಆಗೋದು. ನಿಮಗೆ ತುಪ್ಪ ಬೇಕಂದರೆ ಕ್ಲೋಸ್ ಮಾಡಬೇಕಾದ್ರೆ ತುಪ್ಪನೂ ಹಾಕಿ. ಇಲ್ಲಿಗೆ ಪಲಾವ್ ಎಂಡ್ ಆಯಿತು. ನೆಕ್ಸ್ಟ್ ನಾನು ಕುಕ್ಕರ್ ಕ್ಯಾಪ್ ಹಾಕಿ 1 ವಿಸಲ್ ಅಷ್ಟೇ ಹೊರಡಿಸ್ತೀನಿ ನಾನು. 1 ವಿಸಲ್ ಮೇಲೆ ಮತ್ತೆ ಹೊಡ್ಸಲ್ಲ. ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ರಿಯಲಿ ಸೂಪರ್ ಟೇಸ್ಟ್. ಬ್ಯಾಚುಲರ್ಸಿಗಂತೂ ಇನ್ನೂ ಟೇಸ್ಟ್. ಇದೇ ಥರ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಮತ್ತೆ ಸಿಗುವ.